ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಿತ್ತೂರು ಕ್ಷೇತ್ರದ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲರು ನೆನೆ ನೇಗಿನಹಾಳ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯಕರ್ತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಮಕ್ಕಳು ಎಂಬ ಶಬ್ದ ಬಳಕೆಯಿಂದ ಆಕ್ರೋಶಗೊಂಡಿರುವ ಕಿತ್ತೂರು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಇಂದು ಮಾಜಿ ಶಾಸಕರು ಮಹಂತೇಶ್ ದುಡ್ಡಗೌಡರು, ಸಂಜಯ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ನಾಯಕಿಯರು ಆದ ನೈನಾ ಬಸ್ಮೇಲ್, ಲಕ್ಷ್ಮೀ ಇನಾಂದರ್, ಬಸವರಾಜ ಪರಮಣ್ಣನವರ್, ಶ್ರೀಕರ ಕುಲಕರ್ಣಿ, ಉಳುವಪ್ಪ ಉಳ್ಳಾಗಡ್ಡಿ, ಬಸನಗೌಡ, ಸಿದ್ದರಾಮಣಿ ಸೇರಿ ಎಲ್ಲ ನಾಯಕರು ಹಾಗೂ ಕಾರ್ಯಕರ್ತರ ನೇತೃತ್ವದಲ್ಲಿ ಇಂದು ನೇಗಿನಹಾಳ ಶಾಸಕರ ಗೃಹ ಕಚೇರಿಗೆ ಮುತ್ತಿಗೆ ಹಾಕಲು ಸ್ವಾಭಿಮಾನಿ ಪಾದಯಾತ್ರೆ ಹಮ್ಮಿಕೊಂಡು ನೇಗಿನಹಾಳಕ್ಕೆ ಪ್ರವೇಶ ಮಾಡಲು ಹೋದಾಗ ಪೊಲೀಸರು ಎಲ್ಲ ನಾಯಕರು ಹಾಗೂ ಕಾರ್ಯಕರ್ತರನ್ನ ಬಂಧಿಸಿದ್ರು. ಒಟ್ಟಾರೆ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಕಾರ್ಯಕರ್ತರಲ್ಲಿ ಈ ಮಕ್ಕಳ ಹೇಳಿಕೆ ಪಾಲಿಟಿಕ್ಸ್ ತುಂಬಾ ತಳಮಳ ಸೃಷ್ಟಿ ಮಾಡಿದೆ. ಶಾಶ್ವತ ಅಲ್ಲ, ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ. ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ. ಅದಕ್ಕಾಗಬಹುದು ಅನಿಶ್ಚಿತ, ಅದು ಒಂದಿಲ್ಲ ಒಂದಿನ ಹೋಗಲೇಬೇಕು. ತಾವೇನ ಅಧಿಕಾರ ಅನುಭವಿಸಿದ ಬಹಳ ಜನ ಸ್ವಾತಂತ್ರ್ಯ ಸಿಕ್ಕಾಗಿಂದ ಎಷ್ಟೋ ಪುಣ್ಯಾವಂತ ಈ ಭಾಗದ ಶಾಸಕರಾಗಿದ, ಸಂಸದರಾಗಿದ, ಮಂತ್ರಿಗಳು ಎಲ್ಲ ನೋಡಿದ. ಅದಕ್ಕಾಗ ಬಂದಿಂದ ಹೇಳ್ತಾವ ಬಹಳ ಜನ, ಅದೆಲ್ಲ ಮುಳ್ಳ ಮೇಲೆ ಕುಂತಂಗ, ಗ್ಲಾಸಿನ ಮನಿ ಒಳಗ್ ಕುಂತಂಗ, ನೀ ಅಲ್ಲಿ ಕುಂತ ಕಲ್ಲು ಹೋಗಿದ್ರೆ ಅಂದ್ರೆ ಮುಂದಿನ ಕಲ್ಕೊಂತ ಇಡೀ ಗ್ಲಾಸ್ ಮನಿನ ಬೀಳ್ತತ್ ಅಂತೇಳಿ ಜನ ಬಹಳ ಜನ ಹೇಳ್ತಾರೆ. ಆದ ಒಂದಷ್ಟು ಮಂದಿ ತಿಳ್ಕೊಂತ ಕಾಯಮ ಬಿಡ ನಮ್ನ ಏನ್ ಯಾವ ಮಾಡ ನಾವ್ ಕಾಯಂ ಬಂದಿದ್ದೇವೆ, ಅವಕಾಶ ಕೊಟ್ಟೆ, ಸಿಕ್ಕಾಗಿ ನಾ ಸುದ್ದಿ ಮಾಡ್ಕೊಂಡು ಹೋಗಿ ಬಿಡುದಪ್ಪ ಅಂತೇಳಿ ಆಡಳಿತ ನಡೋದಾಗ ಇನ್ನೊಂದಷ್ಟು ಮಂದಿ ಹೋಗಲ್ಪ, ನಾವು ಬಿದ್ದೇವಿ ಗೆದ್ದೇವಿ ಏನೋ ಆಗ್ಯದ, ಜನ ನಮಗ ಸಮಯ ಬಂದಾಗ ಮತ್ತೆ ಅವಕಾಶ ಕೊಡ್ತಾಗ ಇಲ್ಲೇದು ಮತ್ತೆ ನಮ್ಮ ಪಾರ್ಟಿನ ಅಧಿಕಾರ ತರ್ತ ಅಂತ ಹೇಳಿ ಸಿಕ್ಕಂತ ಅವಕಾಶವನ್ನ ಒಳ್ಳೆ ರೀತಿಯಿಂದ ಅಭಿವೃದ್ಧಿಯನ್ನ ಆಡಳಿತವನ್ನು ಮಾಡ್ಲಿಕ್ಕೆ ಉಪಯೋಗ ಮಾಡಬೇಕು. ನಾವ್ ಹೇಳಿದೇವ್ ನಿಮ್ಮ ಅಭಿವೃದ್ಧಿ ಕೆಲ್ಸಕ್ಕೆ ನಾವು ಅಡ್ಡಾಗಂಗಿಲ್ಲ, ನೀವು ಅಭಿವೃದ್ಧಿ ಮಾಡ್ತಕ್ಕಂಥ ನಾವೇನು ಹೋಗಾಟ ಮಾಡಾಗಿಲ್ಲ. ಯಾಕಂದ್ರೆ ನಿಮ್ ಸಂಸ್ಕಾರ ಗೊತ್ತದ ನನಗೆ. ಕಿತ್ತೂರಾಣಿ ಚೆನ್ನಮ್ಮನ ಕೋಟೆಯನ್ನ ಮಂಜೂರು ಮಾಡಿದ್ರಂತ ನಾವ್ ಏನ್ ಮಾಡಿದ್ವಿ, ಆಸ್ಪತ್ರೆಯನ್ನು ತಂದು 100 ಬೆಡ್ ಆಸ್ಪತ್ರೆನ ಅದಕ್ಕೆ ಏನ್ ಮಾಡಿದ್ವಿ. ಈಗ ಆಸ್ಪತ್ರೆಗೆ ಪರಿಸ್ಥಿತಿ ಎಲ್ಲಿ ನಿಂತದ, ಮಾನ್ಯ ಮಂತ್ರಿಗಳು ಬಂದು ಅದಕ್ಕೆ ಶಿಕ್ಕಾವತ್ತಿ ಬಿಟ್ಟು ಆಸ್ಪತ್ರೆ ಕಟ್ಟಂಗಿಲ್ಲ. ಈ ವ್ಯವಸ್ಥೆ ಒಳಗೆ ನಿಮ್ ಆಡಳಿತ ಮುಂದೆ ನಾವು ಅಭಿವೃದ್ಧಿ ಕಡೆ ನಮಗ ಯಾವಾಗ ಹೋಗಾಟ ಮಾಡೋದಿಲ್ಲ, ನಿಮ್ಮನ್ನ ಕೇಳುವುದಿಲ್ಲ. ಜವಾಬ್ದಾರಿ ಜನ ನಿಮ್ಮ ಮೇಲೆ ವಿಶ್ವಾಸ ಅಧಿಕಾರ ಕೊಟ್ಟಾಗ ನಿಮ್ಗೆ ದೇವ್ ಎಷ್ಟು ಶಕ್ತಿ ಕೊಟ್ಟಾಗ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಗೊಂಬಿ ಹೆಚ್ಚಿನ ಅಭಿವೃದ್ಧಿ ಮಾಡೋದಂತ ಕೇಳ್ತೀವಿ. ಅದು ಬಹಳ ಸಲ ಹೇಳಿದೇವೆ ನಾವು. ನಮ್ಮದು ಪಾರ್ಟಿ ತಾಯಿ ಇದ್ದಂಗ, ಇಡೀ ಜಗತ್ತೊಳಗೆ ಹೆಚ್ಚಿನ ಸದಸ್ಯನ ಹೊಂದಂತ ಪಾರ್ಟಿ ಯಾವ್ದಾದ್ರು ಇದು ಯಾವ ಪಾರ್ಟಿ? ನೀವೇನ ಆ ಪಕ್ಷಕ್ಕೆ ಮಾತಾಡಿದಾಗಲ್ಲ, ನಮ್ಮ ತಾಯಿಗೆ ಅವಮಾನ ಆಗೈತಿ ಮಾತಾಡಿದಂತ ತಮ್ಮ ಶಬ್ದ, ನೀವೇನಾದ್ರೂ ಸಿಟ್ಟಿದ್ರೆ ಮಾಂತೇಶ್ ತೊಡ್ಕೊಂಡು ಬೇಗ ನಾ ಸಂಭಾಷಿಸ್ಕೊತೀನಿ. ನನ್ಕಿಂತ ಅವಾಗ ಇನ್ನು ಮುಂದೆ ಅವಕಾಶ ಕೊಡ್ಬೇಡ, ಹಿಂದೆ ಅವಕಾಶ ಕೊಟ್ಟಾಗ ಚೆನ್ನಮ್ಮನ ಸಂಸ್ಥಾನ ಹಾಳಾಗಿ ಹೋಗ್ಯದ. ಅದಕ್ಕೆ ದಯವಿಟ್ಟು ಸ್ವಾಭಿಮಾನಕ್ಕೆ ಹಾಕಿತ್ತು. ಯಾವ್ದೇ ಚುನಾವಣೆ ಬರಲಿ, ಜಿಲ್ಲಾ ಪಂಚಾಯತಿ ಬರಲಿ, ತಾಲೂಕ್ ಪಂಚಾಯತಿ ಬರಲಿ, DCC ಬ್ಯಾಂಕ್ ಬರಲಿ, ಮತ್ತೊಂದು ಬರಲಿ, ನಾವೆಲ್ಲ ಎದ್ದು ಎಲ್ಲಾ ಪಕ್ಷದ ನಿಷ್ಠೆ ಆಗಿ ಪಕ್ಷ ನನಗೇನು ಕೊಡದೇ ಇರ್ಬೋದು, ನನಗಿಂತ ಬಹಳ ಜನ ಹೀಗಾಗದ ಇಲ್ಲ ಹೇಳ್ತೀನಿ. ನನಗೆ ಸ್ವಲ್ಪ ಟೈಮ್ ಒಳಗ ಈ ಭಾಗದ ಶಾಸಕನಾಗಿ ಸೇವೆ ಮಾಡಕ್ ಕೊಟ್ಟದ. ನಾ ಮುಂದೆ ಹೇಳ್ತೇನೆ, ನಾವೊಂದು ಪ್ರತಿಜ್ಞೆ ಮಾಡಿದೇನ. ಏನು ಪ್ರತಿಜ್ಞೆ ಮೇಡಮ್? 2028 ಚೆನ್ನಮ್ಮನ ಮೂರ್ತಿ ಮುಂದೆ ಯಾವಾಗ ಬಿಜೆಪಿ ಧ್ವಜ ಹಾರಾಡ್ತದ ಅಲ್ಲಿ ಮಟ್ಟ ಯಾವ್ದು ಚುನಾವಣೆ ಗೋಲಾಲ ಹತ್ತಂಗಿಲ್ಲ ಅಂತ ನಾ ಇವತ್ತು ಬಹಳ ಫಸ್ಟ್ ಹೇಳ್ತೀನಿಲ್ಲ. ಬಿಜೆಪಿ ಜೊತೆ ಇರ್ತಕ್ಕಂಥ ನಾವೆಲ್ಲ ನಿಷ್ಠಾವಂತ ಕಾರ್ಯಕರ್ತರು, ವಿಶ್ವಾಸ ಕಾರ್ಯಕರ್ತರು ತಾಯಿಗೆ ಪಟ್ಟ ಹಚ್ಚಿದಾಗ ಆ ಸ್ವಾಭಿನ ನಮ್ಮ ಮನುಷ್ಯನಾಗ ಇಟ್ಕೊಂಡು ಸ್ವಾಭಿಮಾನಕ್ಕ ಯಾವಾಗ ಪಟ್ಟ ಅಂತ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಬಹಳ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟಿದ್ದೀವಿ. ಬಹಳ ವಿಶೇಷವಾಗಿ ಸುಭಾಷಣ್ಣ ಬಂದಿದ್ದಾಗ, ಸಂಜಯನ ಬಂದಾಗ, ಜಿಲ್ಲಾ ಅಧ್ಯಕ್ಷ ಬಿಸ್ಮೇರ್ಕ ಬಂದಾಗ ಎಲ್ಲ ಅದ್ ನಾವು ಭಾರತೀಯ ಜನತಾ ಪಕ್ಷ ಕಲಿಸ್ಬೇಕಾಗೈತಿ. ಅದಕ್ಕೆ ಇದು ಮುಂದಿನ ದಿನಮಾನದಲ್ಲಿ ನಾ ಏನ್ ನೀವೆಲ್ಲ ಏನ್ ಮಾಡ್ಬೇಕಂತ ನಾ ಏನು ಹೇಳೋದು ಬೇಕಾಗುದಿಲ್ಲ. ನಿಮಗೆ ಪ್ರಜಾಪ್ರಭುತ್ವದ ಅಣ್ಣರಂದಾಗ ಆಗಲೇ ಎಷ್ಟ್ ನೇನಕ್ಕನು ಅಂದ್ರು ಎಷ್ಟ್ ತಾಕತ್ ಐತಿ ಒಬ್ಬ ಸ್ವಾಭಿಮಾನಿ ಮನುಷ್ಯಾಗ ಅನ್ನೋದ ಬರೋ ದಿನಮಾನದಾಗ ತೋರಿಸ್ತೈತಿ.
ಈ ಮೊನ್ನೆ ನಾಗರಾಜ ಸುಂಡಿ ಕೇಸು ಆತು, ಎಲ್ಲಾರು ನೋಡಿರೋದನ್ನ ಪ್ರಕರಣ. ಇದೆಷ್ಟೆಲ್ಲ ಕೇಸ್ ಆದ್ರೂ ಸುಧಾ ಈಗ ನಾವೊಂದ್ ಈಗ ಸ್ಮರಣೆ ಮಾಡ್ಕೋಬೇಕಂತಂದ್ರ ಅವಾಗಿನ ಟೈಮ್ದಾಗ ನಾಗರಾಜ ಸುಂಡಿ ಅವ್ರ ತಾಯಿದ್ ಏನ್ ಹೆಲ್ತ್ ತಪ್ಪಿತ್ತು, 6 ತಿಂಗಳಿಂದ 1 ವರ್ಷ ಒಳಗ ಅವ್ರು ತೀರ್ ಹೋದ್ರು. ಅದನ್ನ ಅವರು ಆ ತಾಯಿದ್ ಮತ್ ಮಗಂದ್ ಅಗಲಿದ್ ಮಾಡಿದ್ದು ಸುಧಾ ಅವ್ರ ಕೊಗ್ಗಿದ್ದು ಸದಾ ಅವ್ರು ತೀರ್ಕೊಂಡಿದ್ ಕಾರಣ ಅಂತಂದ್ರೆ ನಾವ್ ಈಗ ಸದ್ಯ ಕಾಂಗ್ರೆಸ್ ಪಕ್ಷ ಅನ್ಬೇಕು. ಅದಕ್ಕ ದಯವಿಟ್ಟು ನೀವ್ ಎಲ್ಲಾರು ಇಷ್ಟೆಲ್ಲಾ ದೊಡ್ಡ ಸಂಖ್ಯೆದಲ್ಲಿ ಬಂದಿದ್ದೀರಿ, ಬಿಸ್ಲಾಗ್ ನಿಂತಿದ್ದೀರಿ. ಅಕ್ಕ ಉಮಾಕ್ಕ ಬಿಕ್ಕಣ್ಣವ್ರ ಅನ್ನುವಂಗ ವರುಣ್ ದೇವು ಸುಧಾ ನಮ್ ಸಾಥ್ ಕೊಟ್ಟೈತಿ. ಎಲ್ಲಾರ್ಗೂ ನನ್ಗ ತುಂಬಾ ಧನ್ಯವಾದ ಹೇಳೋತಾ, ಇದ್ ನಾವ್ ಒಂದ್ ಏನ್ ಶಿಷ್ಟಾಚಾರದ ಕಿತ್ತೂರು ಕ್ಷೇತ್ರದಾಗ ತಂದೇವಿ ಅದು ಬಾಳ್ ಮುಂದುವರಿಲಿ. ಈಗ ನಾವ್ ಬರ್ದ್ ಇಟ್ಕೋರಿ, ನೀವು ನಾಳ್ ಮುಂಜಾನೆ ತನ ಬ್ಯಾರೆದವ್ರ ರಗಡ್ ಮಂದಿ ನಮ್ಮ ಭಾರತೀಯ ಜನತಾ ಪಕ್ಷ ಒಟ್ಟಾಗಿರ್ತಾರ ಅನ್ನೋಂತ ಸಂದೇಶನ ಇವೆಲ್ಲ ಇವತ್ತ ನಾವು ರಾಜ್ಯಕ್ಕೆ ತಲುಪಿಸ್ಬೇಕಾಗೈತಿ. ಇವತ್ತ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತನಾಡುವಂತ ನೈತಿಕತೆ ಕಾಂಗ್ರೆಸ್ಸಿಗಿನ ಯಾವ ನಾಯಕಗಳು ಇಲ್ಲ. ಯಾಕಂತಂದ್ರ ಇವತ್ತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ಮೋದಿಜಿ ಅವರಿಗೆ 27-28 ರಾಷ್ಟ್ರಗಳು ಅಭಿಮಾನವನ್ನು ತೋರುವಾಗ ಇಂಥ ಒಂದು ಕುಲ್ಲಿ ನಾಯಕ ಕಾಂಗ್ರೆಸ್ ಇಂಥ ಒಬ್ಬ ನಾಯಕನ ಬಗ್ಗೆ ಮಾತಾಡ್ಲಿಕ್ಕೆ ನೀವು ನಿಜವಾಗಿಯೂ ನಿಮ್ಮ ಏನೋ ಆ ಮಾತನ್ನ ಅನ್ನಬಾರ್ದು. ನಿಮಗಾದಿದ್ರ ದಯವಿಟ್ಟು ನೀವು ಕೂಡ ಇವತ್ತು ಸನ್ಮಾನ್ಯ ಮೋದಿಜಿ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ ನೀವು ನಿಮ್ಮ ತಂದೆ ಮಕ್ಕಳಂತ ನಾನು ಇವತ್ತು ತಿಳಿತೀನಿ. ತಾವು ನೋಡಿದಿರಿ ಇಲ್ಲಿನ 60-70 ವರ್ಷದ ಕಾಂಗ್ರೆಸ್ಸಿನ ಸಾಧನೆ, ಎಂತ ಸಾಧನೆ ಅದು. ಆ ನಾಯಕರೇ ಹೇಳುದು, ನಾನು ಇವತ್ತು ದಿಲ್ಲಿಯಲ್ಲಿ ಒಂದು 100 ರೂಪಾಯಿ ಕಳಿಸಿದ್ರೆ ನಿಮ್ಮ ಹಳ್ಳಿಗೆ ಬಂದು ಹತ್ತುದು 1 ರೂಪಾಯಿ ಅಂತ ಆ ನಾಯಕರೇ ಹೇಳುದು. ಆದ್ರೆ ದಯವಿಟ್ಟು ಬಂಧುಗಳೇ, ಕಾಂಗ್ರೆಸ್ಸಿನ ನಾಯಕರು ತಿಳ್ಕೊಳ್ರಿ, ಇವತ್ತು ಮೋದಿಜಿ ಅವರ ಬಗ್ಗೆ ತಾವು ಮಾತಾಡ್ತಿರಲ್ಲ, ಪಾರದರ್ಶಕತೆ ಅನ್ನೋದನ್ನ ಇವತ್ತು ತಾವು ತಿಳ್ಕೋಬೇಕು. ಇವತ್ತಲ್ಲಿ ನಮ್ಮ ಮೋದಿಜಿಯವರ ಎಲ್ಲ ಸ್ಕೀಮ್ಗಳ ಒಂದು ಹಣವನ್ನ ನೇರವಾಗಿ ಕಾರ್ಯಕರ್ತರಿಗೆ ಮತದಾರರಿಗೆ ತಲುಪಿಸ್ಬೇಕು ಅಂದ್ರೆ ನಡಕ್ಕೆ ಯಾವುದೇ ಏಜೆಂಟ್ ಇಲ್ಲ, ನೇರವಾಗಿ ಅವರ ಖಾತೆಗೆ ಬಂದು ಬರುವಂತದನ್ನ ತಾವೆಲ್ಲ ನೋಡ್ಕೊಳ್ಬೇಕು. ಇವತ್ತು ಅದಕ್ಕೆ ಬರುವಂತ ದಿನದೊಳಗ 2028 ಚುನಾವಣೆ ಒಳಗ ಬರೆದಿಟ್ಕೊಂಡ್ ಬಿಡ್ರಿ, ಕಿತ್ತೂರು ವಿಧಾನಸಭಾ ಕ್ಷೇತ್ರದೊಳಗ ಭಾರತೀಯ ಜನತಾ ಪಕ್ಷದ ಧ್ವಜ ಹಾರೇ ಹಾರುತ್ತೆ ಸಂದೇಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನೀವೇನಾದ್ರೂ ತಡೆದಿದ್ರ ನಿಮ್ಮ ಅಭಿವೃದ್ಧಿ ಕೆಲಸದ ಮುಖಾಂತರ ಬಿಜೆಪಿನ ಹಿಂದಕ್ಕೆ ನೋಡೋಣ. ಬರುವಂತ ದಿನದೊಳಗ ಇವತ್ತಿನಿಂದ ನಮ್ಮ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಕ್ಷದ ಸಾಧನೆಯನ್ನ ಪ್ರತಿ ಮನೆಗೂ ತೋರಿಸಿ ಇವತ್ತ ಎಲ್ಲರ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.